ನಮ್ಮ ಸರ್ವ ಸದಸ್ಯರುಗಳೇ, ಮುಂದಿರುವ ನನ್ನ ಗುರು ಹಿರಿಯರೇ, ಸಹೋದರ ಸಹೋದರರೇ, ಈ ಒಂದು ಸಂಸ್ಥೆಗೆ ಮತ್ತು ಈ ಕಚೇರಿ ಉದ್ಘಾಟನೆ ಮಾಡಲಿಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಪ್ರತಿಯೊಂದು ಹಿತೈಷಿಗಳೇ ಮತ್ತು ನಮ್ಮ ಮಾಧ್ಯಮದ ಸನ್ಮಿತ್ರರೇ, ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಶಬೀರ್ ಅವರು ಮತ್ತು ಹನೀಫ್ ಅವರು ಬಹುಶಃ ಇವತ್ತು 5:30 ಗಂಟೆಗೆ ಅಂತ ಹೇಳಿದ್ರು, ನಾನು ಕೂಡ ಒಪ್ಪಿದ್ದೆ. ಆದರೆ ನಾನು ಬೆಳಿಗ್ಗೆ ದಾವಣಗೆರೆಗೆ ಹೋಗಿ ಕಾರ್ಯ ಅಟೆಂಡ್ ಮಾಡಿ ಬರುವಂಥ ಸಂದರ್ಭದಲ್ಲಿ ನಮ್ಮ ಶಾಸಕ ಮಿತ್ರರಾಗಿರುವಂತಹ ಹಿರಿಯರಾದಂತಹ MY ಮೇಟಿ ಅವರು ನಿಧಾನ ಹೊಂದಿದ್ರು. ಅವರ ಮನೆಗೆ ಕೂಡ ಅಲ್ಲಿ ಹೋಗಿ ಶ್ರದ್ಧಾಂಜಲಿ ಸಲ್ಲಿಸಿ ಕಚೇರಿ ಮೀಟಿಂಗ್ ಬರುವಾಗ ಸ್ವಲ್ಪ ತಡವಾಗಿದೆ. ಬಹುಶಃ ತಾವೆಲ್ಲ ಹಿರಿಯರು ತಮ್ಮೆಲ್ಲ ಕೆಲಸವನ್ನು ಬಿಟ್ಟು ತಾವು ಇವತ್ತು ಬೇಗ ಬಂದಿದ್ದೀರಾ. ನಿಮ್ಮೆಲ್ಲರ ಕ್ಷಮೆಯನ್ನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎರಡನೇದು, ನಾನು ಇವತ್ತು ದೀರ್ಘವಾಗಿ ಮಾತಾಡಿದೆ, ಯಾಕಂದರೆ ಮಾತಾಡಬೇಕಾದ್ರೆ ಬಹಳಷ್ಟು ಇದೆ ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಾಗ. ಎಲ್ಲ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, ಮತ್ತು ಇಲ್ಲಿ ವಿಚಾರ ಅಂತೇಳಿ ಸಮಯದ ಅವಕಾಶ ಕಡಿಮೆ ಇರುವ ಕಾರಣ ನಾನು ಕೆಲವೇ ವಿಚಾರಗಳನ್ನು ಹೇಳುವಂಥದ್ದು. ನಾನು ಪ್ರಪ್ರಥಮವಾಗಿ ಶಬೀರ್ ಮತ್ತು ಅವರೆಲ್ಲ ತಂಡದವರು, ಹನೀಫ್ ಇರ್ತಾರೆ, ಮುಜಫರ್ ಬಾಷಾ, ಇಡೀ ಒಂದು ತಂಡ ಇದೆ, ಯಾರು ತಳಮಟ್ಟದಲ್ಲಿ ಇವತ್ತು ಕೆಲಸ ಮಾಡ್ತಾರೆ, ಅವರೆಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಐಡಿಯಾಗಳು, ಆಲೋಚನೆಗಳು ಹೀಗೆ ಮಾಡಬೇಕಂತೇಳಿ ಭಾಳ ಜನರಿಗೆ ಆಸಕ್ತಿ ಇದೆ. ಐಡಿಯಾಗಳು ತುಂಬ ಬರ್ತದೆ, ಆದರೆ ಜವಾಬ್ದಾರಿ ವಹಿಸಿಕೊಂಡು ಎಲ್ಲ ಕಷ್ಟಗಳು ಎದುರಿಸಿಕೊಂಡು ಎಲ್ಲ ಟೀಕೆ ಟಿಪ್ಪಣಿ ಎದುರಿಸಿಕೊಂಡು ಅದನ್ನು ನೇರವಾಗಿ ಅನುಷ್ಠಾನ ಮಾಡುವಂಥ ಶಕ್ತಿ ಭಾಳಷ್ಟು ಕಡಿಮೆ ಜನರಿಗೆ ಇರುವುದು. ಅಂಥ ದೊಡ್ಡ ಮಟ್ಟದ ಶಕ್ತಿ ಅದು ಶಬೀರ್ ಅವರಿಗೆ ಇವತ್ತು ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನನ್ನ ಶುಭಾಶಯ ಸಲ್ಲಿಸುವಂಥದ್ದು. ಕಳೆದ 2 ವರ್ಷಗಳಿಂದ ಎಲ್ಲ ಜಾತಿ ವರ್ಗದವರ ಸಹಕಾರ ಪಡೆದುಕೊಂಡು ಇಲ್ಲಿರುವಂತಹ ಬೇರೆ ಯುವ ಜನಾಂಗ ಯಾರಿದ್ದಾರ ಅಥವಾ ಇಲ್ಲಿ ಬರುವಂಥವ್ರು ಯಾರಿದ್ದಾರ ಅಥವಾ ಕಷ್ಟದಲ್ಲಿ ಸಿಲುಕಿಸಿದವರಿಗೆ ಏನೆಲ್ಲ ಸಹ ಮಾಡಬೇಕೆ, 100ಕ್ಕೂ 100 ಆಗದಿದ್ರು ಕೂಡ ತನ್ನಿಂದ ಏನೋ ಪ್ರಾಮಾಣಿಕತೆ ಸಹಕಾರ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಎಲ್ಲ ಹಿರಿಯರ ಸಹಕಾರ ಪಡೆದುಕೊಂಡು ಪ್ರಾಮಾಣಿಕತನ ಸೇವೆಯನ್ನು ಸಲ್ಲಿಸಿ ಸರ್ವರ ವಿಶ್ವಾಸಕ್ಕೆ ಇವತ್ತು ಬ್ಯಾರಿಸ್ ಸೆಂಟ್ರಲ್ ಕಮಿಟಿ ಬೆಂಗಳೂರು ಇವತ್ತು ವಿಶ್ವಾಸಕ್ಕೆ ಒಳಪಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಅನುಗುಣವಾಗಿ ತನ್ನ 1 ವರ್ಷದ ಆ ಒಂದು ಸಂದರ್ಭ ಆಚರಣೆ ಮಾಡೋ ಸಂದರ್ಭದಲ್ಲಿ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಏರ್ಪಡಿಸಿದಂತಹ ಆ ಬ್ಯಾರಿಕೂಟ ಇವತ್ತು ಅತ್ಯಂತ ಯಶಸ್ವಿ ಆಗಬೇಕಾದ್ರೆ ಆ ಪ್ರೀತಿ ವಿಶ್ವಾಸವೇ ಅದಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಮೊದಲಿಗೂ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ನಮ್ಮ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳುತ್ತಾ, ಇವತ್ತು ನಾವು ಬ್ಯಾರಿಸ್ ಸೆಂಟ್ರಲ್ ಕಮಿಟಿ ಇದರ ಕಚೇರಿಯನ್ನು ಉದ್ಘಾಟನೆ ಈ ಗಾಂಧಿನಗರ್ ಅಂದರೆ ಇದು ನಮ್ಮ ಸಮುದಾಯದ ಬ್ಯಾರಿ ಸಮುದಾಯಕ್ಕೆ ಇದೊಂದು ಹಬ್ಬ ಅಂತ ಹೇಳ್ತೀವಿ ನಾವು. ಯಾಕಂದರೆ ಎಲ್ಲ ಬ್ಯಾರಿಗಳು ಬಂದರೆ ಇಲ್ಲಿಂದನೇ ಸ್ಟಾರ್ಟ್ ಆಗೋದು ಅವ್ರ ಜೀವನ ಫಸ್ಟು. ಅದಕ್ಕೆ ಇಲ್ಲಿಂದನೇ ನಾವು ಪ್ರಾರಂಭಗೊಂಡಿದೆ. ಇದೊಂದು ಹೆಮ್ಮೆ ಇದೆ ನಮಗೆ. ಅದಕ್ಕೆ ಸರ್ವಶಕ್ತನಾದ ಭಗವಂತನನ್ನು ಸ್ಮರಿಸ್ತಾ ಇವತ್ತು ಈ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿದ ನಮ್ಮ ಸನ್ಮಾನ್ಯ ಸ್ಪೀಕರ್ ಸಾಹೇಬರಿಗೂ ನಾನು ತುಂಬ ಧನ್ಯವಾದವನ್ನು ತಿಳಿಸ್ತೇನೆ. ಅದೇ ರೀತಿ ಈ ಒಂದು ಇಲ್ಲಿ ನಾವು ಮಾಡಿರೋಂಥ ಬ್ಯಾರಿಸ್ ಸೆಂಟ್ರಲ್ ಕಮಿಟಿ ಆಫೀಸ್ ಇದಕ್ಕೆ ಇನ್ನು ಮುಂದೆ ತುಂಬ ಚಾಲೆಂಜಸ್ ಇದೆ. ಅಂದರೆ ತುಂಬ ಕೆಲಸ ಕಾರ್ಯಗಳು ತುಂಬ ಮಾಡೋದಿದೆ. ಆ ಕೆಲಸ ಕಾರ್ಯಕ್ಕೋಸ್ಕರ ಈ ಒಂದು ಹಬ್ಬಲ್ಲಿ ಇಲ್ಲೇ ಈ ಬೆಂಗಳೂರು ಹೃದಯ ಭಾಗದಲ್ಲಿ ಈ ಒಂದು ಆಫೀಸ್ನ ನಾವು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಅಂದರೆ ನಮ್ಮ ಈ ಮಂಗಳೂರು ಅಂದರೆ ಸ್ಪೆಷಲಾಗಿ ದಕ್ಷಿಣ ಕನ್ನಡ ಕಡೆಯಿಂದ ಬರುವಂಥ ಒಬ್ಬ ಸಣ್ಣ ವ್ಯಕ್ತಿ, ತಳಮಟ್ಟದ ವ್ಯಕ್ತಿ ಜೊತೆ ನಾವು ಅವನ ಪ್ರತಿಯೊಂದು ಸಮಸ್ಯೆಗೂ ಅವನ ಜೊತೆ ಇದ್ದು ಅವನ್ನ ಒಂದು ಸಕ್ಸಸ್ಫುಲ್ ಪರ್ಸನ್ ಮಾಡುವಂಥ ಒಂದು ನೆಲೆತನಕ್ಕೆ ಹೋಗುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿವಿ. ಇನ್ನೂ ತುಂಬ ಆಲೋಚನೆಗಳಿದೆ ನಮ್ಮದು. ಒಳ್ಳೆಯ ಅಂದರೆ ಮೆಡಿಕಲ್ ಆಗಿ ನಾವು ತುಂಬ ಹಿಂದೆ ಇದ್ದೀವಿ. ನಮ್ಮ ಪ್ರತಿಯೊಬ್ಬ ಇಲ್ಲಿ ಯಾವುದಾದ್ರೂ ಒಂದು ದಕ್ಷಿಣ ಕನ್ನಡದಿಂದ ಯಾರಾದರೂ ಯಾವುದೋ ಒಂದು ಅಪಘಾತಗೊಳಪಟ್ಟರು ಅವರಿಗೆ ಆ ಚಿಕಿತ್ಸೆ ಫಲಕಾರಿಯಾಗದೆ ತುಂಬ ಜನ ಇಲ್ಲಿ ತೀರಿದಂಥ ಘಟನೆಯನ್ನು ನಾವು ನೋಡಿದ್ದೀವಿ. ಸೊ ಅದಕ್ಕೆ ಏನು ನಾವು ಮಾಡಬಹುದು, ನಮ್ಮ ಇನ್ನೂ ಆ ಥರ ಪ್ರಾಬ್ಲಮ್ ಆಗದಂತೆ ಯಾವ ರೀತಿ ನಮ್ಮ ಏನು ಕಾರ್ಯಕ್ರಮ ನಾವು ಏನು ಮಾಡ್ಬೋದು ಅಂತ ಅದನ್ನು ನಾವು ಆಲೋಚನೆ ಮಾಡ್ತೀವಿ. ಡ್ಯೂಟಿ ಖಾದರ್ ಸರ್ಗೆ ನಮ್ಮ ಬೇಡಿಕೆ ಇಟ್ಟಿದ್ದೀವಿ. ಡ್ಯೂಟಿ ಖಾದರ್ ಸಾಹೇಬ್ರ ಜೊತೆ ನಾವು ಹೇಳಿದ್ದೀವಿ, ಅವರ ಅಧಿಕಾರ ಅವಧಿಯಲ್ಲಿ ನಮಗೆ ಈ ಬ್ಯಾರಿಸ್ ಸೆಂಟ್ರಲ್ ಕಮ್ಯುನಿಟಿಗೆ ಒಂದು ಜಾಗ ಮಂಜೂರು ಮಾಡಿ ಈ ಸರ್ಕಾರದಿಂದ ಬರುವಂಥ ಅನುದಾನವನ್ನು ನಮಗೆ ಒಂದು ಕಟ್ಟಡ ಕಚೇರಿಗೆ ಮಾಡಿಕೊಡಬೇಕು ಅಂತ ನಮ್ಮ ಒಂದು ಬೇಡಿಕೆ ಇಟ್ಟಿದ್ದೀವಿ.